ಮಾನ್ಯ ಅಧ್ಯಕ್ಷರೇ, ತಾವು ತಂದಂತ ಸಂತಾಪ ಸೂಚನೆಯನ್ನು ಬೆಂಬಲಿಸುತ್ತಾ ನಮ್ಮ ಬೀದರ್ ಜಿಲ್ಲೆಯ ಅತ್ಯಂತ ಹಿರಿಯ ಜೀವಿಗಳು ಮತ್ತು ವಿಶೇಷವಾಗಿ ಲೋಕನಾಯಕ ಎಂದು ಹೇಳಿ ಖ್ಯಾತಿಯಾದಂಥ ಮಾಜಿ ಸಚಿವರು, ಅಧ್ಯಕ್ಷರೇ, ನಾವು ಲೋಕನಾಯಕ ಅಂತಕ್ಕಂಥ ಪದವನ್ನ ಬಳಸಿದ್ದು ಕೇಳಿದ್ದು ಬರೀ ಜಯಪ್ರಕಾಶ್ ನಾರಾಯಣ್ ಅವರಿಗೆ ಮಾತ್ರ. ಅದಾದ ನಂತರ ನಾನು ಕೇಳಿದ್ದು ಲೋಕನಾಯಕ ಅದು ಬಳಸಿದ್ದು ಬರೀ ಭೀಮಣ್ಣ ಖಂಡ್ರೆ ಅವರಿಗೆ ಮಾತ್ರ. ಅಧ್ಯಕ್ಷರೇ, ಭೀಮಣ್ಣ ಖಂಡ್ರೆ ಅವರ ಕೊಡುಗೆ ಈ ರಾಜ್ಯಕ್ಕೆ, ವಿಶೇಷವಾಗಿ ಬೀದರ್ ಜಿಲ್ಲೆಗೆ ಬಹಳಷ್ಟು ಇದೆ. ಅಧ್ಯಕ್ಷರೇ, ದಿವಂಗತ ಭೀಮಣ್ಣ ಖಂಡ್ರೆ ಅವರು 1946ರ ಸಮಯದಲ್ಲಿ ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಿ, ಅದಾದ ನಂತರ ಹೈದರಾಬಾದ್ ನಿಜಾಮನ ದುರಾಡಳಿತದ ವಿರುದ್ಧ ಹೋರಾಟ ಮಾಡಿ 1953ನೇ ಇಸವಿಯಲ್ಲಿ ಭಾಲಕಿ ಪುರಸಭೆಯ ಚುನಾಯಿತ ಅಧ್ಯಕ್ಷರಾಗುವ ಮುಖಾಂತರ ಅವರ ರಾಜಕಾರಣದ ಜೀವನವನ್ನು ಪ್ರಾರಂಭ ಆಗ್ತದೆ. ಅಧ್ಯಕ್ಷರೇ, ನಾನು ಚಿಕ್ಕವನಿದ್ದಾಗ, ನಾನು ಇನ್ನೂ ಕಲಬುರಗಿ ಜಿಲ್ಲೆಯಲ್ಲಿದ್ದಾಗ ನಮ್ಮ ಲೋಕಸಭಾ ಸದಸ್ಯರು ರಾಮಚಂದ್ರ ವೀರಪ್ಪ ಅವರು ನಮ್ಮ ಕಡೆ ಬಂದು ಭಾಷಣ ಮಾಡ್ತಿರೋ. ಅಧ್ಯಕ್ಷರೇ, ಅವ್ರು ಏನ್ ಹೇಳ್ತಿರೋ ಅಧ್ಯಕ್ಷರೇ ಅಂದ್ರೆ, ಧೈರ್ಯ ಹೆಂಗಾರ ಇರ್ಬೇಕಂದ್ರೆ ಭೀಮಣ್ಣ ಖಂಡ್ರೆಯವರಪ್ಪಲೇ ಧೈರ್ಯ ಇರ್ಬೇಕಂತ ಹೇಳಿ ರಾಮಚಂದ್ರಪ್ಪ ವೀರಪ್ಪ ಅವರು ಮಾತಾಡಿದ್ ಕೇಳಿದ್ ನಂಗೆ ಇವತ್ತಿಗೂ ನೆನಪಿದೆ. ಅಧ್ಯಕ್ಷರೇ, ಬೀದರ್ ಜಿಲ್ಲೆಗೆ ವಿಶೇಷವಾಗಿ ಇವತ್ತು ಆರ್ಟಿಕಲ್ 371J ತರಲಿಕ್ಕ ಅವ್ರ ಕೊಡುಗೆ ಬಹಳ ಇದೆ. ಅಧ್ಯಕ್ಷರೇ, ಮತ್ತು ವಿಶೇಷವಾಗಿ ಬೀದರ್ ಜಿಲ್ಲೆ ಎಕಡೆಕಡೋ ಹರಿದು ಹೋಗಿತ್ತು. ಅಧ್ಯಕ್ಷರೇ, ಆ ಬೀದರ್ ಜಿಲ್ಲೆ ಅಖಂಡ ಕರ್ನಾಟಕದಲ್ಲಿ ಸೇರಿಸಬೇಕಾದ್ರೆ ಅವತ್ತಿನ ಮುಖ್ಯಮಂತ್ರಿ ಎಸ್ ನಿಜಲಿಂಗಪ್ಪರ ಹತ್ರ ಹೋಗಿ, ಈಗಿನಂಗ ಆ ಸಮಯ ಇದ್ದಿಲ್ಲ ಅಧ್ಯಕ್ಷರೇ, 3 ಬಸ್ ಚೇಂಜ್ ಮಾಡಿ ಬೆಂಗಳೂರು ಬರ್ತಕ್ಕಂಥ ಸಮಯ ಅದು. ಆ ಸಮಯದೊಳಗೆ ಎಸ್ ನಿಜಲಿಂಗಪ್ಪರ ಮೇಲೆ ಒತ್ತಡ ತಂದು ಕೇಂದ್ರದಲ್ಲಿರ್ತಕ್ಕಂಥ ಅವತ್ತಿನ ಹೋಮ್ ಮಿನಿಸ್ಟರ್ ಗೋವಿಂದ್ ವಲ್ಲಭ್ ಅಂತ ಹೋಗಿ ಇವತ್ತು ನಮ್ಮ ಬೀದರ್ ಜಿಲ್ಲೆ ಕರ್ನಾಟಕದ ಕಿರೀಟವಾಗಿ ಇವತ್ತೇನ ಅದಕ್ಕೆ ಕಾರಣ ಅಂದ್ರೆ ಅದು ಭೀಮಣ್ಣ ಖಂಡ್ರೆ ಅವರ. ಅಧ್ಯಕ್ಷರೇ, ಅದ್ರ ಜೊತೆಗೆ ಇವತ್ತು ಬೀದರ್ ಜಿಲ್ಲೆ ಜನ, ಇವತ್ತು ಬೀದರಿನ ಅರ್ಧ ಭಾಗ ಇವತ್ತು ಜನ ಹಸಿರದ ಅಂದ್ರ, ಬೀದರಿನ ರೈತರು ನೆಮ್ಮದಿ ಅಂದ್ರ ಅವತ್ತಿನ ಕಾರಂಜಾ ಜಲಾಶಯ ಆ ನಿರ್ಮಾಣ ಮಾಡ್ಲಿಕ್ಕ ಇವ್ರ ಕೊಡುಗೆ ಅತ್ಯಂತ ದೊಡ್ಡದು. ಅಧ್ಯಕ್ಷರೇ, ಅದ್ರ ಜೊತೆಗೆ 4 ಸಲ ಶಾಸಕರಾಗಿ, 2 ಸಲ ವಿಧಾನ ಪರಿಷತ್ತಿನ ಸದಸ್ಯರಾಗಿ, ಅಖಿಲ ಭಾರತ ವೀರಶೈವ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರಾಗಿ, ಮತ್ತೊಂದು ಮಾತು, ಯಾವ ರೀತಿ ಬದುಕಬೇಕಂದ್ರ ವಿಶ್ವಗುರು ಬಸವಣ್ಣನವರಂತೆ ಬದುಕಬೇಕು. ಕಷ್ಟ ಬಂದಾಗ ಛತ್ರಪತಿ ಶಿವಾಜಿ ಮಹಾರಾಜನ ಹೋರಾಟ ಮಾಡ್ಬೇಕಂತ ಹೇಳಿದ್ದು ನಾವು ಯಾರಿಗೂ ಮರೆಯುವಂತಿಲ್ಲ. ಅಧ್ಯಕ್ಷರೇ, ಕೊನೆಯದಾಗಿ ಅಧ್ಯಕ್ಷರೇ, ಇವತ್ತೇನು ಆ ಅನುಭವ ಮಂಟಪ ಅದು ಭೀಮಣ್ಣ ಖಂಡ್ರೆ ಅವರು ಭಾಲ್ಕಿ ಚನ್ನಬಸವ ಪಟ್ಟದೇವರ ಹಾಗೂ ಭಾಲ್ಕಿ ಬಸವಲಿಂಗ ಪಟ್ಟದೇವರ ಕನಸಿನ ಕೂಸು ಅದು ಅನುಭವ ಮಂಟಪ. ಅಧ್ಯಕ್ಷರೇ, ಹಾಗಾಗಿ ನಾನು ಇವತ್ತು ಭೀಮಣ್ಣ ಖಂಡ್ರೆ ಅವರನ್ನ ಕಳ್ಕೊಂಡಂತ ಬೀದರ್ ಜಿಲ್ಲೆ, ಇಡೀ ದೇಶದ ವೀರಶೈವ ಸಮಾಜ ಇವತ್ತು ಬಡವಾಗಿದೆ. ಅಧ್ಯಕ್ಷರೇ, ಹಾಗಾಗಿ ಆ ಕುಟುಂಬಕ್ಕೆ ಆ ದುಃಖ ಬರ್ತಕ್ಕಂಥ ಶಕ್ತಿ ಬಸವಣ್ಣನವರು ಕೊಡ್ಲಿ ಅಂತ ಹೇಳ್ತಾ ಅಧ್ಯಕ್ಷರೇ, ಇನ್ನೋರ್ವ ಈ ಮನೆ ಸದಸ್ಯರಾಗಿ ಕೆಲಸ ಮಾಡಿದಂತ ಕೆ ಲಕ್ಕಣ್ಣರವರು ಹಾಗೂ ಪ್ರೊಫೆಸರ್ ಮಾಧವ್ ಗಾಡ್ಗಿಲ್ ಅವರ ನಿಧನವನ್ನ, ಆ ದುಃಖಕ್ಕೆ ಶಕ್ತಿ ತುಂಬತಕ್ಕಂತ ಶಕ್ತಿ ಭಗವಂತ ಕೂಡ್ಲಿ ಅಂತ ಹೇಳಿ ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ ನನ್ನೆರಡು ಮಾತು ಮುಗಿಸ್ತೇನೆ. ಅಧ್ಯಕ್ಷರೇ, ಧನ್ಯವಾದಗಳು. ಶೈಲೇಂದ್ರ. ಮಾನ್ಯ ಅಧ್ಯಕ್ಷರೇ, ತಾವು ತಂದಂತ ಸಂತಾಪ ಸೂಚನೆಗೆ ಬೆಂಬಲ ವ್ಯಕ್ತಪಡಿಸುತ್ತಾ ಶತಾಯುಷಿಗಳು, ಮಾಜಿ ಸಚಿವರು, ಕರ್ನಾಟಕದ ಲೋಕನಾಯಕಂತೆ ಖ್ಯಾತಿಯಾದಂಥ ಸ್ವರ್ಗೀಯ ಭೀಮಣ್ಣ ಖಂಡ್ರೆಜಿಯವರು ಖ್ಯಾತ ವಕೀಲರಾಗಿದ್ದರು. ಮತ್ತೆ ನಮ್ಮ ಸಮಾಜದ ವೀರಶೈವ ಲಿಂಗಾಯತ ಸಮಾಜದ ಸುದೀರ್ಘ ಕಾಲ ಅಧ್ಯಕ್ಷರಾಗಿ ಸಮಾಜದ ಸೇವೆ ಅವರು ಮಾಡಿದ್ರಂತ ಇದನ್ನ ನೆನಪಲಿಕ್ಕೆ ಹೇಳಕ್ ಇಚ್ಛಪಡ್ತೀನಿ. ಅಧ್ಯಕ್ಷರೇ, ಮತ್ತೆ ಅವರು ಸ್ವತಂತ್ರ ಹೋರಾಟಗಾರರಿದ್ದರು. ಹೈದರಾಬಾದ್ ಕರ್ನಾಟಕ ವಿಮೋಚನಾ ಚಳವಳಿಯಲ್ಲಿ ಸಾಕಷ್ಟು ಹೋರಾಟ ಮಾಡಿದರು. ಏಕೀಕರಣ ಸಮಯದಲ್ಲಿ ಬೀದರ್ ಜಿಲ್ಲೆ ಕರ್ನಾಟಕದಲ್ಲಿ ಉಳಿಲಿಕ್ಕೆ ಅವರು ಬಹಳ ಅಪಾರ ಸೇವೆ ಇದೆ. ಅದರ ಜೊತೆ ಸ್ವರ್ಗೀಯ ಮಗಚ ಚನ್ನಬಸವ ಪಟ್ಟದೇವರು ಕೂಡ ಅವರ ಆಶೀರ್ವಾದ ಇತ್ತು. ಅವರ ಅಪ್ಪಟ ಶಿಷ್ಯನಾಗಿ ಅವ್ರ ಜೊತೆಗೂಡಿ
ಸಮಾಜವನ್ನು ಒಗ್ಗೂಡಿಸುವ ಕೆಲಸ ಆ ಸಮಯದಲ್ಲಿ ಡಾಕ್ಟರ್ ಭೀಮಣ್ಣ ಖಂಡ್ರೇಜಿಯವರು ಮಾಡಿದ್ರಂತ ನಾನು ಹೇಳಕ್ ಇಚ್ಛಪಡ್ತೀನಿ ಅಧ್ಯಕ್ಷರೇ. ಮತ್ತೆ ಅವಾಗ ನಿಜಾಮರ ಒಂದು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹಾವಳಿತ್ತು ರಜಾಕರ್ ಅಂತ ಒಂದು ಸೇನೆ ಕಟ್ಟಿದ್ರು ನಿಜಾಮರು. ಆ ಸಮಯದಲ್ಲಿ ಗೋಟಾ ಆಗಲಿ ಬಾಲ್ಕಿ ಆಗಲಿ ಇತ್ತೀಚ ಹಳಿಕೇಡಾಗಲಿ ಆ ಸಮಯದಲ್ಲಿ ಅವರ ರಜಾಕರ್ ವಿರುದ್ಧ ಹೋರಾಡಿ ನಮ್ಮನ್ನ ವಿಮುಕ್ತಗೊಳಿಸಲಿಕ್ಕೆ ಇವ್ರ ಶ್ರಮ ಕೂಡ ಬಹಳಷ್ಟಿದೆ ಅಂತ ಅಧ್ಯಕ್ಷ ಹೇಳಕ್ ಇಚ್ಛಪಡ್ತೀನಿ. ಅವ್ರು ಒಂದು ಸಲ ಸಚಿವರಾಗಿದ್ರು, 4 ಬಾರಿ ಶಾಸಕರು, 2 ಬಾರಿ ವಿಧಾನ ಪರಿಷತ್ ಸದಸ್ಯರು ಕೂಡ ಆಗಿದ್ರು ಅಧ್ಯಕ್ಷರೇ. ಸುವುದು ಒಂದ್ ಹೇಳ್ಬೋದು, 75 ವರ್ಷ ಸುದೀರ್ಘ ರಾಜಕೀಯ ಒಂದು ಜೀವನದಲ್ಲಿ ಒಂದು ಕಪ್ಪು ಚುಕ್ಕೆ ಕೂಡ ಅವರ ಮೇಲೆ ಇದ್ದಿಲ್ಲ. ಇದು ಬಹಳ ಶ್ಲಾಘನೀಯ ಅಂತ ನಾನು ಹೇಳಕ್ ಇಚ್ಛಪಡ್ತೀನಿ. ಇವ್ರು ಯಾವುದೇ ಜಾತಿ ವರ್ಗ ಭಾಷೆ ಮೀರಿದ ಇದೊಂದು ನಾಯಕ ಆಗಿದ್ರು. ಮತ್ತೆ ಸಿದ್ಧಾಂತ ಮೇಲೆ ನಮ್ಮ ಆಡು ಭಾಷೆಯಲ್ಲಿದೆ, ಹೆಂಗಿದ್ದಂಗ ಮಾತಾಡ್ತೀರಿ ಖಂಡ್ರೆ ಅವರು ಅಂತ ನಮ್ಮ ಆಡು ಭಾಷೆಯಲ್ಲಿ ಬಿದ್ದರೆ ಹೆಂಗಿದ್ದಂಗ ಮಾತಾಡ್ತಿರು. ಮತ್ತೊಂದು ವಿಷಯ, ಯಾಕಂದ್ರೆ ಬಾಲ್ಕಿಗೆ ನನಗೆ ಬಹಳಷ್ಟು ಒಂದು ಅಭಿನವ ಸಂಬಂಧ. ಯಾಕಂದ್ರೆ ನಾನು ಹುಟ್ಟಿದ ಬಾಲ್ಕಿಯಲ್ಲೇ, ನಮ್ಮ ತಾತ ಕೂಡ ಸ್ವರ್ಗೀಯ ಅವರು ದೇಶಮುಖಪ್ಪ ಅಂಕೆ ಮತ್ತು ಭೀಮಣ್ಣ ಖಂಡ್ರೆ ಅವರು ಬಹಳ ಒಳ್ಳೆ ಸಂಬಂಧ ಇತ್ತು ಅವಾಗ ನಡೆದು. ಇದನ್ನ ನಾನು ಒಂದು ಮೆಲ್ಕ್ ಹಾಕ್ಲಿಕ್ಕೆ ಇಚ್ಛಪಡ್ತೀನಿ ಅಧ್ಯಕ್ಷರೇ. ಮತ್ತೆ ನಮ್ಮ ದೇವರಾಜ ಅರಸು ಅವರು ಮುಖ್ಯಮಂತ್ರಿ ಇದರಾಗಿದ್ದಾಗ ಇವರು ಕೂಡ ಸದನದಲ್ಲಿದ್ದರು. ಯಾವುದೋ ಒಂದು ವೈಮನ್ಸ್ ಬಂದಿತ್ತು ಅಂತಲ್ಲೂ ಕೂಡ ಯಾವ ಪಕ್ಷ ಇರ್ಲಿ ಪಾರ್ಟಿರ್ಲಿ ಆ ಸಂದರ್ಭದಲ್ಲಿ ವಿರೋಧ ಮಾಡುವಂತ, ಅಂದ್ರೆ ಯಾವುದಕ್ಕೆ ಒಂದು ಅಡ್ಜಸ್ಟ್ಮೆಂಟ್, ಯಾವುದಕ್ಕೆ ಇದು ಈಲ್ಡ್ ಆಗ್ತಿಲ್ಲ ಅಂತ ಭೀಮಣ್ಣ ಖಂಡ್ರೇಜಿ ಅವರ ಬಗ್ಗೆ ನಾನು ಹೇಳಕ್ ಇಚ್ಛಪಡ್ತೀನಿ. ಅವರು ಮತ್ತೊಂದು ಈ ದಿನದಂದು ಸದನಕ್ಕೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಅಪೋಸಿಷನ್ ಲೀಡರ್ ಕೂಡ ಇಲ್ಲೇ ಇದ್ರಿ, ತಾವು ಕೂಡ ಇಲ್ಲೇ ಇದ್ರಿ. ಅವರಿಗೆ ಎಲ್ಲರ ಸದಸ್ಯರ ಪರವಾಗಿ ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿ ಕೊಡಬೇಕಂತ ನಾನು ಸದಸ್ಯರಿಗೆ ವಿನಂತಿ ಮಾಡ್ಕೋತೀನಿ. ಮಾನ್ಯ ಅಧ್ಯಕ್ಷರೇ, ಅವರಿಗೆ ಅವ್ರ ಕುಟುಂಬಕ್ಕೆ ಶಾಂತಿ ಸಿಗ್ಲಿ, ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ. ಇಡೀ ನಮ್ಮ ರಾಜ್ಯಕ್ಕೆ ನಷ್ಟ ಆಗಿದೆ ಭರಿಸುವಂತ ಶಕ್ತಿ ಭಗವಂತ ಕೊಡ್ಲಿ. ಅದೇ ರೀತಿ ನಮ್ಮ ಶ್ರೀ ಕೆ ಲಕ್ಕಣ್ಣಜಿ ಅವರಿಗೆ ಹಾಗೂ ಪ್ರೊಫೆಸರ್ ಮಾಧವ್ ಗಾಡ್ಗಿಲ್ ಅವರಿಗೆ ಅವ್ರ ಆತ್ಮ ಕೂಡ ಶಾಂತಿ ಸಿಗ್ಲಿ, ಅವ್ರ ಕುಟುಂಬ ಕೂಡ ಆ ದುಃಖ ಬರುವಂತ ಶಕ್ತಿ ಆ ಭಗವಂತ ಕರುಣಿಸಲಿ ಅಂತ ತಮ್ಮಲ್ಲಿ ವಿನಂತಿ. ತಾವು ತಂದಂತ ಸಂತಾಪ ಸೂಚನೆಗೆ ಬೆಂಬಲ ವ್ಯಕ್ತಪಡಿಸಿ ತಾವು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದ ಸರ್. ಸಭಾಧ್ಯಕ್ಷರೇ, ಇನ್ಯಾರು ಚೀಟ್ ಕಳಿಸಬೇಡಿ. 2 ಗಂಟೆ ಇತ್ತು, ಚೀಟ್ ಕೊಟ್ಟ 4 ಜನ ಇದ್ದಾರೆ. ಈ ತಾವು ಸಲ್ಲಿಸಿದಂತ ಈ ಸಂತಾಪ ನಿರ್ಣಯಕ್ಕೆ ಸಂಪೂರ್ಣವಾದ ಬೆಂಬಲವನ್ನು ಕೊಡುತ್ತಾ, ಬಹುಶಃ ಭೀಮಣ್ಣ ಖಂಡ್ರೆ ಅವರ ವಿಚಾರದಲ್ಲಿ 2 ಮಾತು ನಾನು ಹೇಳಬೇಕಾಗಿದೆ. ಯಾಕೆಂದ್ರೆ ಅವರು ದೊಡ್ಡ ನಾಯಕರು. ನಾನು ಸಮೇತ ಅವರೊಟ್ಟಿಗೆ ನಿರಂತರವಾಗಿ ಕೆಲಸ ಮಾಡಿದೆ. ಸಂಜಯ್ ಗಾಂಧಿ ಅವರ ವಿಚಾರ ಎಚ್.ಕೆ. ಪಾಟೀಲ್ ಅವರು ಹೇಳಿದ್ರು. ಆ ಸಂದರ್ಭದಲ್ಲಿ ಬಾಲ್ಕಿಯಲ್ಲಿ ಯೂತ್ ಕಾಂಗ್ರೆಸ್ ಪರವಾಗಿ ಒಂದು 10 ಕಿಲೋಮೀಟರ್ ರೋಡ್ಗಳು ಮಾಡಿದ್ವಿ, ಸಮಾಧಾನ ಮಾಡಬೇಕು. ಆ ಸಂದರ್ಭದಲ್ಲಿ ಹೋದಾಗ ನಾವು ರೋಡ್ ಮಾಡಲಿಕ್ಕೆ ನಾಯಕತ್ವ ವಹಿಸಿರ್ಬೋದು, ಆದರೆ ಭೀಮಣ್ಣ ಖಂಡ್ರೆ ಅವರ ಅನುಯಾಯಿಗಳು, ಯಾಕೆ ಅವರು ಎಷ್ಟು ಸ್ಟ್ರಾಂಗ್ ಅಂತ ಹೇಳ್ಬಿಟ್ರೆ ಅಲ್ಲೆಲ್ಲರೂ ರೈತರು ಅವ್ರ ಪರವಾಗಿಯೇ ಇದ್ದರು, ಜನ ಅವ್ರ ಪರವಾಗಿದ್ದರು. ಅವ್ರು ನಿಜವಾಗಿ ಒಂದು ಒಳ್ಳೆ ನಾಯಕರಾಗಿದ್ದರು. ಬಹುಶಃ ಈಗಲೂ ಸಮೇತ ಮೊನ್ನೆ ನಾನು ಅಲ್ಲಿ ಹೋಗಿದ್ದೀನಿ. ಲತಾ ಠಾಕೂರ್, ನಮ್ಮ ಐಶ್ವರ್ ಖಂಡ್ರೆ ಅವರು ಹೇಳಿದ್ರು, ಲತಾ ಠಾಕೂರ್ ರೋಡ್ ಮೇಲೆ ಹೋಗಿದ್ರು. ಯಾರು ಲತಾ ಠಾಕೂರ್ ಅಂತ ಹೇಳಿದ್ರೆ ನಮ್ಮ ಹಿಮಾಚಲ್ ಪ್ರದೇಶ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿ ಮಹಿಳೆ ಇದ್ರು. ಅವರು ಆಕ್ಸಿಡೆಂಟ್ ಅಲ್ಲಿ ತೀರಿ ಹೋಗಿದ್ರು. ಅವರ ಹೆಸರಿನಲ್ಲಿ ನಾವು 10 ಕಿಲೋಮೀಟರ್ ರೋಡ್ ಬಾಲ್ಕಿಯಲ್ಲಿ ಮಾಡಿದ್ದೀವಿ. ಬಹುಶಃ ಆ ಸಂದರ್ಭದಲ್ಲಿ ಸಂಜಯ್ ಗಾಂಧಿ ಅವರು ಸಮೇತ ಅಲ್ಲಿ ಬಂದಿದ್ದರು. ಆಗೇನಾಯ್ತು, ಭೀಮಣ್ಣ ಖಂಡ್ರೆ ಅವರ ಒಂದು ಪ್ರಭಾವದಿಂದ ಬಹುಶಃ ಲಕ್ಷಾಂತರ ಜನ ದೊಡ್ಡ ಸಭೆ ಮಾಡಿಸಿ ಅವತ್ತು ಏನ್ ಕಾರ್ಯಕ್ರಮಗಳಿದೆ ನಮ್ಮ ಈ ಕುಟುಂಬ ಫ್ಯಾಮಿಲಿ ಪ್ಲಾನಿಂಗ್ ವಿಚಾರದಾಗಲಿ ಬೇರೆ ವಿಚಾರ ಆಗಲಿ ಎಲ್ಲ ಪ್ರೋಗ್ರಾಮ್ಗಳು ಸಮೇತ ಸಕ್ಸಸ್ ಆಗಿ ಮಾಡೋಂಗೆ ಮಾಡಿದ್ರು. ನಂತರ 1989 ಇಸ್ವಿಲಿ ವೀರೇಂದ್ರ ಪಾಟೀಲ್ ಅವರ ಸಚಿವ ಸಂಪುಟ ನಾನು ಮಂತ್ರಿಯಾಗಿದೆ. ಮಂತ್ರಿಯಾಗಿ ತಮ್ಗೆ ಗೊತ್ತಿದೆ, ಆಗ ನಾವು ಕೌನ್ಸಿಲಿಗೆ ಹೋಗ್ತಾ ಇದೆ. ಆಗ ಅವರು ಕೌನ್ಸಿಲ್ ಸದಸ್ಯರಾಗಿದ್ದರು. ನಂತರ ಅವರು ಸಾಕಷ್ಟು ಮಾರ್ಗದರ್ಶನಗಳನ್ನು ಕೊಟ್ಟಿದ್ದಾರೆ. ಎಲ್ಲ ನಮ್ಮ ಯುವಕರಿಗೆ ಒಂದು ಮಾರ್ಗದರ್ಶನವಾಗಿದ್ದಾರೆ. ಬಹುಶಃ ನಿಜವಾಗಿ ಅಂತ ಲೀಡರ್ಗಳು ಅವರು ಯಾವತ್ತೂ ಮಂತ್ರಿ ಆಗಬೇಕು, MLA ಆಗಬೇಕು ಅಂತ ಅಪೇಕ್ಷೆ ಪಟ್ಟವರಲ್ಲ. ಬಹುಶಃ ಪ್ರತಿ ಸಚಿವ ಸಂಪುಟದಲ್ಲಿ ಮಂತ್ರಿ ಆಗಿರ್ಬೋದಾಗಿತ್ತು. ಆದರೆ ಕೊನೆಯದಾಗಿ ವೀರೇಂದ್ರ ಪಾಟೀಲ್ ಅವರಲ್ಲಿ ಮಾತ್ರ ಅವರು ಸಾರಿಗೆ ಸಚಿವರಾಗಿ ಬಂದಿದ್ದರು. ವೀರಪ್ಪ ಮೊಯ್ಲಿ ಅವರ ಇದರಲ್ಲಿ ಬಂದಿದ್ದರು. ನಾನೇನು ಹೇಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ರೆ, ಯಾವುದಕ್ಕೆ ಆಸೆ ಪಡದೆ ಜನರಿಗೋಸ್ಕರ ಕೆಲಸ ಮಾಡಿ ಅಲ್ಲಿ ಆ ಸಕ್ಕರೆ ಕಾರ್ಖಾನೆಗಳನ್ನ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂತ ಹೇಳ್ಬಿಟ್ರೆ ಬಹುಶಃ ಸಾವಿರಾರು ಲಾರಿಗಳು ವೆಹಿಕಲ್ಗಳು ಓಡ್ತಾ ಇತ್ತು ಅಲ್ಲಿ ನಮ್ಮ ಬಾಲ್ಕಿ ಹೊತ್ತು.
ಆತರ ಮಾಡ್ತಾರೆ. ಮತ್ತೆ ಅವರಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಇತ್ತು. ನಮ್ಮ ಯುವ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿ ಬಸವರಾಜ ಬುಳ್ಳ ಅಂತ ಹೇಳ್ಬಿಟ್ಟು ಅವ್ರ ಕಾಲೇಜಲ್ಲಿ ಯಾರು ಲೆಕ್ಚರ್ ಆಗಿದ್ರು ಅವ್ರನ್ನೇ ನಾವು ಬಿದರ್ ಡಿಸ್ಟ್ರಿಕ್ಟ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಮಾಡಿ ರೆಕಮೆಂಡ್ ಮಾಡಿಬಿಟ್ಟು ನಾವು ಆ ಸಂದರ್ಭದಲ್ಲಿ ಮಾಡಿದ್ವಿ. ಬಹುಶಃ ಅಂತ ಜೀವಂತ ನಾಯಕ ಇವತ್ತು ನಮ್ಮಲ್ಲಿ ವಿರಳವಾದ ಈ ಸ್ವಾತಂತ್ರ್ಯ ಹೋರಾಟಗಾರರು. ಅವರೊಬ್ಬರು ಸ್ವಾತಂತ್ರ್ಯ ಹೋರಾಟಗಾರರು. ಹೈದರಾಬಾದ್ ಕರ್ನಾಟಕದಲ್ಲಿ ಏಕೀಕರಣ ಮಾಡೋದಕ್ಕೆ ಸಾಕಷ್ಟು ಅವರು ಪ್ರಯತ್ನ ಮಾಡಿದವರು. ಇಂಥ ಒಂದು ದೊಡ್ಡ ವ್ಯಕ್ತಿ ಇವತ್ತು ನಮ್ಮನ್ನು ಅಗಲಿ ಹೋಗಿದ್ದಾರೆ. ಬಹುಶಃ ನಮ್ಮೊಟ್ಟಿಗೆ ಈಶ್ವರ್ ಖಂಡ್ರೆ ಅವರಿದ್ದಾರೆ, ಇನ್ನೊಬ್ಬರು ನಮ್ಮ ಎಂಪಿ ಖಂಡ್ರೆ ಅವರಿದ್ದಾರೆ. ಎಲ್ಲರೂ ಸಮೇತ ಇವತ್ತು ಅವರು ಹಾಕಿದಂತ ಇವತ್ತು ಪಾಪ್ಯುಲಾರಿಟಿ ಬರಬೇಕಾದ್ರೆ ಅವರು ಹಾಕಿದ್ರು. ನಿಜವಾಗಿ ಅಂತ ಒಂದು ಪಾಪ್ಯುಲಾರಿಟಿಯಲ್ಲಿ ಇವತ್ತು ಎಲ್ಲರನ್ನ ಜನ ಇನ್ನೂ ಆ ಕುಟುಂಬ ವರ್ಗದವರೊಟ್ಟಿಗೆ ಇದ್ದಾರೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಬಹುಶಃ ಅವರ ಆತ್ಮಕ್ಕೆ ದೇವರು ಶಾಂತಿ ಕೊಡಲಿ. ಅವರ ಅಗಲಿಕೆಯಿಂದ ಅವರ ಕುಟುಂಬ ವರ್ಗದವರಿಗೆ ಮತ್ತೆ ಅವರೆಲ್ಲ ಯಾರು ಹಿಂಬಾಲಕರಿದ್ದಾರೆ, ಫಾಲೋವರ್ಸ್ ಇದ್ದಾರೆ, ಅವರಿಗೆಲ್ಲ ಶಕ್ತಿ ಕೊಡಲಿ ಎಂಬ ಮಾತನ್ನು ಹೇಳಿ, ಲಕ್ಕಣ್ಣ ಅವರು ನಾವು ಬೆಂಗಳೂರವರೇ ಆಗಿದ್ದರು, ನನ್ನೊಟ್ಟಿಗೆ ಸಮೇತ ಅವರು ಎಂಎಲ್ಎ ಆಗಿದ್ದವರು, ಅವರು ಸಮೇತ ಪಾಪ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ರು. ಗಾಡ್ಗಿಲ್ ಅವರು ಬಹುಶಃ ಒಂದು ವಿಚಾರದಲ್ಲಿ ಇವತ್ತು ವೆಸ್ಟರ್ನ್ ಘಾಟ್ ಬಹುಶಃ ನಮ್ಮ ಇಡೀ ಪ್ರಪಂಚದಲ್ಲಿ ವೆಸ್ಟರ್ನ್ ಘಾಟ್ ನಾವು ಆ ಪರಿಸರ ಉಳಿಸಲಿಗೋಸ್ಕರವಾಗಿ ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ. ಬಹುಶಃ ಅವರು ಈ ಸಮೇತ ಈ ಸಂದರ್ಭದಲ್ಲಿ ಸಂತಾಪ ಸೂಚನೆಯನ್ನು ಮಾಡಿ ನಾವೆಲ್ಲ ಸೇರಿ ಅವರು ಶಾಂತಿ, ಅವರ ಆತ್ಮಕ್ಕೂ ಶಾಂತಿ ಬರಲಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಾನು 1991 ಲೋಕಸಭೆಗೆ ಆಯ್ಕೆಯಾದೆ. ಒಂದು ಕಾರ್ಯಕ್ರಮಕ್ಕೆ ಕೋಲಾರಕ್ಕೆ ಬರಬೇಕು ಅಂತ ಕೇಳಿದೆ. ಬರ್ತೀನಿ ಅಂತ ಹೇಳಿದ್ರು. ಮಾರನೇ ದಿನ ಹೋಗಿ ಟೈಮ್ ಕೊಟ್ರು. ನಾನು ಒಂದು 10-15 ನಿಮಿಷ ಲೇಟ್ ಆಯ್ತು. ನನಗೆ ಮೊದಲೇ ರೆಡಿಯಾಗಿ ನನಗಾಗಿ ಟೈಮ್ ನೋಡ್ತಾ ಕುಂತಿದ್ರು. ಇಲ್ಲೇ ರೇಸ್ ಕೋರ್ಸ್ ಅಲ್ಲಿ ಅವ್ರ ಮನೆ ಇತ್ತು. ಮತ್ತೆ ಜೊತೆಯಲ್ಲಿ ಹೋಗುವಾಗ ಕೆಲವು ವಿಷಯಗಳನ್ನು ಮಾತ್ರ ನನ್ನ ಜೊತೆಯಲ್ಲಿ ಕುಂತ್ಕೊಂಡ್ರು. ಕೋಲಾರ ಕರ್ಕೊಂಡೋದೆ ಒಂದು ಯಾವುದೋ ಕಾರ್ಯಕ್ರಮ KSRT ರೋಡ್ ಟ್ರಾನ್ಸ್ಪೋರ್ಟ್ ಸಚಿವರಾಗಿದ್ದು. ಅವ್ರು ಹೇಳಿದಂತ ಮಾತುಗಳು ಮರೆಯೋಕ್ಕಾಗೋದಿಲ್ಲ. ಬಹಳ ಫಾಸ್ಟ್ ಆಗಿ ಮಾತಾಡ್ತಾ ಇದ್ರು. ಅರ್ಥ ಮಾಡ್ಕೊಳ್ಳೋದ್ರೆ ಅಷ್ಟು ಕಷ್ಟನೂ ಆಗ್ತಾ ಇತ್ತು. ಆದರೂ ಕೂಡ ಆ ಡಿಸಿಪ್ಲಿನ್, ಕಾಯಕವೇ ಕೈಲಾಸ ಅಂತ ಉಕ್ಕಿನ ಮನುಷ್ಯ ಇದ್ದಾಗ ಎಷ್ಟು ಫಾಸ್ಟ್ ಆಗಿ ನಡೀತಾ ಇದ್ರು. ಹಲವಾರು ವಿಷಯಗಳನ್ನ ಚರ್ಚೆ ಮಾಡ್ತಾ ಇದ್ರು. ಒಂದು ವೇಳೆ ದೆಹಲಿಗೆ ಬಂದಾಗ ನಮ್ಮ ಮನೆಗೆ ಬಂದು ಉಪಹಾರ ತೆಗೆದು ಮಾತಾಡಿಕೊಂಡು ಹೋಗ್ತಾ ಇದ್ರು. ನನಗೊಂದು ಸಂದರ್ಭ ಸಿಕ್ತು. ರಾಮಚಂದ್ರ ವೀರಪ್ಪನವರು ಸ್ವರ್ಗಸ್ಥರಾದರು, ಲೋಕಸಭಾ ಸದಸ್ಯರಾಗಿದ್ದರು. ಆಗ ಸೋನಿಯಾ ಗಾಂಧಿ ಅವರು ನನ್ನ ಮಂತ್ರಿ ಆಗಿದ್ದೆ. ಆ ಕ್ಷೇತ್ರದಲ್ಲಿ ಸೂರ್ಯವಂಶಿ ಅನ್ನೋರಿಗೆ ಸೀಟನ್ನು ಕೊಟ್ಟು ಅಬ್ಸರ್ವರ್ ಆಗಿ ಕಳಿಸಿದರು. 22 ದಿನ ಅಲ್ಲೇ ಇದ್ದೆ ನಾನು. ಆ ಚುನಾವಣೆ ಗೆಲ್ಲಲೇಬೇಕು. ಸೋನಿಯಾ ಗಾಂಧಿ ಅವರು ಹೇಳಿದ್ರು, ಏನಪ್ಪ ಇವ್ನು 4 ಸಾರಿ ಸೋತಿದ್ದಾನೆ, ನೀವು ಸೀಟ್ ಬೇಕು ಅಂತ ಕೇಳ್ತೀರಿ, ಹೇಗೆ ಗೆಲ್ಸ್ಕೊಂಡ್ಬರ್ತೀರಿ ಅಂತ ನಾನು ಹೇಳಿದೆ. ಅಲ್ಲಿ ಒಬ್ಬ ಹಿರಿಯ ನಾಯಕರಿದ್ದಾರೆ, ಗಾಂಧಿವಾದಿಗಳು, ಶಿಸ್ತಿನ ಸಿಪಾಯಿ ಅವರು. ಅವರ ಆಶೀರ್ವಾದ ಕೇಳ್ತೀನಿ ನಾನು ಹೋಗಿ. ನನಗೆ ನಂಬಿಕೆ ಇದೆ, ಅವರು ಮನಸ್ಸು ಮಾಡಿದ್ರೆ ಗೆಲ್ಲಿಸ್ತೀವಿ, ಸೀಟ್ ಕೊಡಬೇಕು ಅಂತ ಹೇಳಿದೆ. ಸೀಟ್ ಕೊಟ್ಟರು. ನಾನು ಹೋದ ಫಸ್ಟ್ ಅವತ್ತು ರಾತ್ರಿ ಹಾಲ್ಟ್ ಮಾಡಿ ಗುರುನಾನಕ್ ಭವನ್ ಗೆಸ್ಟ್ ಹೌಸ್ ಅಲ್ಲಿ ಬೆಳಿಗ್ಗೆ ಹೋದೆ. ಸುಮಾರು 3 ಗಂಟೆ ಕಾಲ ನಾನು ಕುಂತು ಅವ್ರ ಹತ್ರ ಚರ್ಚೆ ಮಾಡಿದೆ. ಅವ್ರು ಯಾಕೋ ಸಮಾಧಾನ ಪಡಲಿಲ್ಲ. ಕಡೆಗೆ ನಾನು ಹೇಳಿದೆ, ನೋಡಿ ನೀವು ಗಾಂಧಿವಾದಿಗಳು 4 ಸಾರಿ ಇಲ್ಲಿ ಕಾಂಗ್ರೆಸ್ ಸೋತಿದೆ, ನೀವು ಆಶೀರ್ವಾದ ಮಾಡಿದ್ರೆ ಅನುಕೂಲ ಆಗ್ತದೆ. ಸೋನಿಯಾ ಗಾಂಧಿಯವರು ನನ್ನ ಇಲ್ಲಿ ಕಳಿಸಿದ್ದಾರೆ, ನಾನೀಗ ಚುನಾವಣೆ ಆಗೋವರೆಗೂ ಇಲ್ಲೇ ಇರಬೇಕು ಅಂತ ತೀರ್ಮಾನ ಕೊಟ್ಟಿದ್ದಾರೆ, ನಿಮ್ಮ ಆಶೀರ್ವಾದ ಬೇಕು ಅಂತ ನಾನು ಹೋಗಲಿಲ್ಲ. 9 ಗಂಟೆಗೆ ಹೋದೆ. 12 ಗಂಟೆಗೆ ಅವರೇ ಊಟ ಮಾಡಿಸಿ, ಆಯ್ತಪ್ಪ ಸಹಾಯ ಮಾಡೋಣ ಹೋಗಿ ಅಂತ ಹೇಳಿದ್ರು. ಆ ಭಾಗದ ಜನರಿಗೆಲ್ಲ ಗೊತ್ತಿರ್ತದೆ. ಆ ಸೂರ್ಯವಂಶಿಯವರ ಎಲೆಕ್ಷನ್ಗೆ 22 ದಿನ ಇದ್ದು ಪ್ರತಿ 2 ದಿನ 3 ದಿನಕ್ಕೆ ಹೋಗಿ ಅವರ ಸಲಹೆ ತೆಗೆದುಕೊಂಡು
ಯಾವ ರೀತಿ ಎಲೆಕ್ಷನ್ ಮಾಡಬೇಕನ್ನೋ ವಿಷಯದಲ್ಲಿ ಕೂಡ ಅವರ ಮಾರ್ಗದರ್ಶನ ಪಡೆದು ಅವರು ಆ ದಿನ ಮತ್ತೆ 4 ಸಾರಿ ಸೋತಿದ್ದ ಸೂರ್ಯವಂಶನ ಗೆಲ್ಲೋದಕ್ಕೆ ಕಾರಣಭೂತರಾದರು ಅಂತ ಒಂದು ಶಿಸ್ತಿನ ಸಿಪಾಯಿ. ಅವ್ರ ಮಾತು ಯಾಕಿದ್ರನ್ನ ಹೇಳಿದೆ ಅಂದ್ರೆ, ಅವ್ರು ಏನಾದರೂ ಹೇಳಿದ್ರೆ ಸಮಾಜದಲ್ಲಿ ಅಥವಾ ಆ ಭಾಗದ ಜನರು ವೀರಶೈವ ಸಮಾಜದವರು ಕೂಡ ನಮ್ಮ ಭೀಮಣ್ಣ ಕಂಠೇಗೌಡ ಏನಾದರೂ ಹೇಳಿದ್ರೆ ಅದು ವೇದವಾಕ್ಯವಿತ್ತು. ಅವರ ಆಶೀರ್ವಾದದಿಂದ ಮತ್ತೊಮ್ಮೆ ಆ ಸೂರ್ಯವಂಶವರು ಲೋಕಸಭೆಗೆ ಪ್ರವೇಶ ಮಾಡುವಂತ ಕೆಲಸ ಆಗಿದ್ದಕ್ಕೆ ನನಗೆ ಬಹಳ ಅಪಾರವಾದ ಗೌರವ. ಅವರ ಆಸ್ಪತ್ರೆಯಲ್ಲಿ ಇದ್ರೆ ಬೀದರ್ನಲ್ಲಿ, ಅಲ್ಲಿ ಹೋಗಿ ಕೂಡ ಮಾತಾಡಿದ್ರು. ಮೊನ್ನೆ ಕೂಡ ನಾನು ಬೀದರ್ಗೆ ಹೋಗಿದ್ದೆ. 2 ದಿನ ಮೊದಲು ಅವರು ಸ್ವರ್ಗಸ್ಥರಾಕ ಮೊದಲು ಹೋಗಿ ನಾನು ಅವ್ರನ್ನ ಹಾಸ್ಪಿಟಲಲ್ಲೇ ಭೇಟಿಯಾಗಿ ಅವರ ಆಶೀರ್ವಾದ ಪಡೆದು ಬಂದೆ. ಅಂತ ಒಂದು ಮಹಾನ್ ಚೇತನ, ಕಾಯಕ ಕೈಲಾಸ, ಶಿಸ್ತಿನ ಸಿಪಾಯಿ, ನುಡಿದಂತೆ ನಡೆದವರು, ಹೋರಾಟಗಾರರು, ಸಮಾಜ ಸೇವೆಯಲ್ಲಿ ಅತ್ಯುತ್ತಮವಾದಂಥ ಸೇವೆಯನ್ನು ಮಾಡಿರುವರು ಅಂತ ಮಹಾನ್ ಚೇತನವನ್ನ ಇವತ್ತು ನಾವು ಕಳೆದುಕೊಂಡಿದ್ದೀವಿ. ಅವರ ಶಾಸಕರು ಹೇಳಿದಂತೆ ಆ ಭಾಗಕ್ಕೆ ತುಂಬಲಾರದ ನಷ್ಟವಾಗಿದೆ. ಅಂತ ಮಹಾನ್ ಚೇತನ, ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತೀನಿ. ಸನ್ಮಾನ್ಯ ಲಕ್ಕಣ್ಣ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತೀನಿ. ಮತ್ತು ಪರಿಸರವಾದಿಗಳಾದಂಥ ಗಾಡ್ಗಿಲ್ ಅವರು ಕೂಡ ಆತ್ಮಕ್ಕೆ ಶಾಂತಿಯನ್ನು ಕೋರಿ ನನ್ನ ಈ ಮಾತಿಗೆ ಎದುಕೊಟ್ಟು. ಒಟ್ಟಿನಲ್ಲಿ ಈ ಯುವ ಪೀಳಿಗೆಗೆ ಶಿಸ್ತಾಗಿ ಅವರ ನಡವಳಿಕೆಗಳು, ಅವರ ಜೀವನ ಚರಿತ್ರೆ, ಅವರು ನಡೆದಂತಹ ದಾರಿಯನ್ನ ದಾರಿದೀಪವಾಗಿದೆ. ಆ ಮಾರ್ಗವನ್ನು ಅನುಸರಿಸಿದರೆ ಉತ್ತಮ ಪ್ರಜೆಗಳಾಗಿ, ಉತ್ತಮ ರಾಜಕಾರಣಿಗಳಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಆಗ್ತದೆ ಅಂತೇಳಿ ಮತ್ತೊಮ್ಮೆ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಿ ನನ್ನ ಮಾತನ್ನು